ಹಾಗಾಗಿ ಈಗ ಒಂದು ರೀತಿಯಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ಕೋವಿಡ್ ಪಾಸಿಟಿವ್ ಕೇಸ್ಗಳ ಸಂಖ್ಯೆಯಲ್ಲಿ ಸೆಕೆಂಡ್ ಪ್ಲೇಸ್ನಲ್ಲಿದೆ. ಸೊ ಕರುನಾಡಿಗೆ ಈಗ ಕರೋನಾ ಡವಡವ ಉಂಟಾಗಿದೆ. ಕರೋನಾ ಟಾಪ್ 2ನಲ್ಲಿ ಕರ್ನಾಟಕ ಇದೆ ಇಡೀ ದೇಶದಲ್ಲಿ. ಹಾಗಾಗಿ ಟೆನ್ಷನ್ ಜಾಸ್ತಿ. ಇವತ್ತು ಮುಖ್ಯಮಂತ್ರಿಗಳ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಮಧ್ಯಾಹ್ನ 1 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ತುರ್ತು ಸಭೆಯನ್ನು ಕರೆದಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಸೋಂಕಿಗೆ 3 ಬಲಿಯಾಗಿದೆ. ರಾಜ್ಯದಲ್ಲಿ ಸಕ್ರಿಯ ಪ್ರಕರಣ ಸಂಖ್ಯೆಯನ್ನು 92ಕ್ಕೆ ಏರಿಕೆಯಾಗಿದೆ. ಸೋಂಕು ನಿಯಂತ್ರಣ ಕ್ರಮದ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅಂತಕ್ಕಂಥದ್ದು. ಸೊ ಸಿಎಂ ಕೊರೋನಾ ಮೀಟಿಂಗ್ನಲ್ಲಿ ಏನು ಚರ್ಚೆ ಆಗ್ಬೋದು, ತುರ್ತು ಕ್ರಮಗಳ ಬಗ್ಗೆ ವಿವರವನ್ನು ಮುಖ್ಯಮಂತ್ರಿಗಳು ಪಡಿತಾರೆ ಆರೋಗ್ಯ ಇಲಾಖೆಯಿಂದ. ಏನು ಎಮರ್ಜೆನ್ಸಿ ಸ್ಟೆಪ್ಸನ್ನು ನೀವು ತಗೊಂಡಿದ್ದೀರಾ ಅಂತ. ಇನ್ನು ಔಷಧಿಗಳ ದಾಸ್ತಾನು, ಟೆಸ್ಟಿಂಗ್ ಕಿಟ್ ಖರೀದಿ, PPE ಕಿಟ್ ಖರೀದಿ ಇವೆಲ್ಲ ರೆಡಿ ಮಾಡಿ ಇಟ್ಕೋಬೇಕಲ್ಲ, ಆಮೇಲೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ICU, ವೆಂಟಿಲೇಟರ್, ಆಕ್ಸಿಜನ್ ಪ್ಲಾಂಟ್ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡಿತಾರೆ. ಇನ್ನು ಬೆಡ್ಗಳ ವ್ಯವಸ್ಥೆ ಹೇಗಿದೆ, ಮಾಕ್ ಡ್ರಿಲ್ ಹೇಗಿದೆ, ಬೂಸ್ಟರ್ ಡೋಸ್ ಬಗ್ಗೆ ಕೂಡ ಮಾಹಿತಿಯನ್ನು ಪಡಿತಾರೆ. ಬೂಸ್ಟರ್ ಡೋಸ್ ಬಗ್ಗೆ ಇನ್ನೂ ಕೂಡ ICMR ಅವರು ಇನ್ನೂ ಏನೂ ಹೇಳಿಲ್ಲ. ಸೋಂಕಿಗೆ ಬಲಿಯಾದವರ ವಿವರ ಮತ್ತು ಜಿನೋಮ್ ಸೀಕ್ವೆನ್ಸಿಂಗ್ ಬಗ್ಗೆ ಮಾಹಿತಿಯನ್ನು ಪಡ್ಕೋತಾರೆ. ಡೆತ್ ಆಡಿಟ್ ಬಗ್ಗೆಯೂ ಸಭೆಯಲ್ಲಿ CM ಸೂಚನೆಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಸದ್ಯದಲ್ಲೇ ನ್ಯೂ ಇಯರ್ ಬರ್ತಾ ಇದೆ, ಕ್ರಿಸ್ಮಸ್ ಬರ್ತಾ ಇದೆ, ಸಂಕ್ರಾಂತಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕ್ರಮದ ಬಗ್ಗೆ ಸಾಧ್ಯತೆ ಇದೆ. ಖಾಸಗಿ ಆಸ್ಪತ್ರೆಯಲ್ಲಿ RT-PCR ಟೆಸ್ಟಿಂಗ್ಗೆ ಶುಲ್ಕ ನಿಗದಿಯ ಬಗ್ಗೆ ಚರ್ಚೆ ಆಗುತ್ತೆ. RT-PCR ಟೆಸ್ಟ್ ಮಾಡೋದಕ್ಕೆ ಖಾಸಗಿ ಆಸ್ಪತ್ರೆಗಳಲ್ಲಿ ಮಾಡ್ತಾರಲ್ಲ, ಅದು ಯದ್ವಾ ತದ್ವಾ ವಸೂಲಿ ಮಾಡ್ತಿದ್ರು ಒಂದು ಟೈಮಲ್ಲಿ, ಅದನ್ನು ನಿಯಂತ್ರಣ ಮಾಡೋದ್ರ ಬಗ್ಗೆ. ಇನ್ನು ಮುಂದಿನ 1 ತಿಂಗಳಿಗೆ ಬೇಕಾದ ಔಷಧಿ ಖರೀದಿ ಮಾಡುವ ಬಗ್ಗೆ ವರದಿಯನ್ನು ಪಡ್ಕೋತಾರೆ ಗೌರ್ನಮೆಂಟ್ ಹಾಸ್ಪಿಟಲ್ಗಳಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಏನು ಚರ್ಚೆ ಆಗುತ್ತೆ ಮತ್ತು ಸಭೆಯ ನಂತರ ಏನು ಕ್ರಮಗಳಾಗುವಂತಹ ನಿರೀಕ್ಷೆ ಇದೆ? ಅರವಿಂದ್, ಈಗ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಈಗಾಗಲೇ ಸಭೆ ಏನು ಮಾಡಿದ್ದಾರೆ, ಆ ರಾಜ್ಯದಲ್ಲಿ ಏನೆಲ್ಲ ಕ್ರಮ ತೆಗೆದುಕೊಂಡಿದ್ದಾರೆ ಅದರ ಬಗ್ಗೆ ಚರ್ಚೆ ಆಗುತ್ತೆ. ಸಭೆಯ ನಂತರ ಯಾವ ನಿರ್ಧಾರಕ್ಕೆ ಬರ್ಬೋದು ಎನ್ನುವಂಥದ್ದು ದೊಡ್ಡ ಕುತೂಹಲಕಾರಿಯಾಗಿರುವಂಥ ಅಂಶ. ಸಭೆಯ ನಂತರ ಬರಬಹುದಾದಂಥ ಪ್ರಮುಖವಾದಂಥ ಅಂಶ ಅಂದರೆ, ಈಗ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಇರೋದ್ರಿಂದ ಹೊಸ ವರ್ಷಕ್ಕೆ ಏನಾದರೂ ನಿಯಮವನ್ನು ಜಾರಿ ಮಾಡಬೇಕಂತೇಳಿ ಆರೋಗ್ಯ ಸಚಿವರು ಮುಖ್ಯಮಂತ್ರಿಗಳ ಮುಂದೆ ಒಂದು ಪ್ರಸ್ತಾಪವನ್ನು ಮಾಡ್ತಾರೆ. ತಾಂತ್ರಿಕ ಸಲಹಾ ಸಮಿತಿಯನ್ನು ಜೊತೆಯಲ್ಲಿ ಇಟ್ಕೊಂಡು ಪ್ರಸ್ತಾಪವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈಗ ಆಗ್ತಾ ಇರ್ತಕ್ಕಂಥ ಕೇಸ್ಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಮುಂದಿನ 1 ವಾರ ಡಿಸೆಂಬರ್ 26, 27 ಅಥವಾ 28ರ ಒಳಗಡೆ ಏನಾದರೂ ಕೇಸು ಏರಿಕೆ ಇದ್ದರೆ, ಆಕ್ಟಿವ್ ಪ್ರಕರಣಗಳು ಹೆಚ್ಚಾದರೆ ಹೊಸ ವರ್ಷಕ್ಕೆ ಮತ್ತು ಕ್ರಿಸ್ಮಸ್ಗೆ ಒಂದು ರೀತಿಯಾದಂಥ ರೂಲ್ಸನ್ನು ಜಾರಿ ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಡುವ ಸಾಧ್ಯತೆ ಇದೆ. ಅದಾದ ನಂತರ ಮತ್ತೊಂದು ನಿರ್ಧಾರ ಅಂತಂದರೆ, RT-PCR ಟೆಸ್ಟ್ಗೆ ದರ ನಿಗದಿ ಖಾಸಗಿ ಆಸ್ಪತ್ರೆಗಳಲ್ಲಿ ಎಷ್ಟನ್ನು ವಸೂಲಿ ಮಾಡಬೇಕು ಅನ್ನೋ ವಿಚಾರವಾಗಿ ಅದನ್ನು ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಮತ್ತು ವಿದೇಶದಿಂದ ಬರುವಂಥ ಪ್ರಯಾಣಿಕರಿಗೆ ಈ ಸೀಲ್ ಮತ್ತು ಹೋಮ್ ಐಸೋಲೇಷನ್, ಕ್ವಾರಂಟೈನ್ ನಿಯಮಗಳು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಈ ಎಲ್ಲ ನಿರ್ಧಾರಗಳು ಕೂಡ CM ಸಭೆಯ ಬಳಿಕ ನಿರ್ಧಾರ ಮಾಡುವಂಥ ಸಾಧ್ಯತೆ ಇದೆ. ಮತ್ತು ಔಷಧಿ ಉಪಕರಣಗಳಿಗೆ ಸಂಬಂಧಪಟ್ಟಂತೆ ಖರೀದಿ ಮಾಡಲಿಕ್ಕೆ ಏನಾದರೂ ಅನುದಾನ ಏನಾದರೂ ಕೊಡ್ತಾರಾ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಇವತ್ತು ಪ್ರಮುಖವಾಗಿ ಸಭೆಯನ್ನು ಕರೆದಿರೋ ಕಾರಣದಿಂದಾಗಿ ಏನೆಲ್ಲ ಕ್ರಮ ತೆಗೆದುಕೊಂಡಿದ್ದೀರಾ, ಯಾವ ರೀತಿ ಇದೆ ಕೋವಿಡ್ನ ಪರಿಸ್ಥಿತಿ, ರಾಜ್ಯದಲ್ಲಿ ಹೆಚ್ಚಳ ಆಗುತ್ತಾ, ಪ್ರಿಡಿಕ್ಟ್ ರಿಪೋರ್ಟ್ಗಳು ಏನು ಬರ್ತಾ ಇದ್ದಾವೆ, ಅದೆಲ್ಲವನ್ನು ಕೂಡ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ತೆಗೆದುಕೊಂಡ ನಂತರ ಬೇರೆ ಬೇರೆ ರಾಜ್ಯಗಳಲ್ಲೂ ಕೋವಿಡ್ ಸ್ಟೇಟಸ್ ಹೇಗಿದೆ ಅಂತೇಳಿ ಹೋಲಿಕೆ ಮಾಡಿ ನೋಡ್ತಾರೆ. ನಮ್ಮ ರಾಜ್ಯದಲ್ಲಿ ಜಾಸ್ತಿ ಇರೋದ್ರಿಂದ, ಅಂದರೆ ಆಕ್ಟಿವ್ ಪ್ರಕರಣ ಹೆಚ್ಚಾಗ್ತಾ ಇರೋದ್ರಿಂದ ಕೆಲವೊಂದಿಷ್ಟು ನಿಬಂಧನೆಗಳಿಗೆ ಮುಂದಾಗುವ ಸಾಧ್ಯತೆ ಇದೆ. ಅರವಿಂದ್.